ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवम् उपास्महे. ನಮಸ್ತೆ ಸ್ನೇಹಿತರೆ, ನಾನು ನಿಮಗೆ ಮುಂದೆ ಬರುವಂತಹ ಕ್ರೋಧಿ ಸಂವತ್ಸರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿ ಫಲ ಇರುವುದು ಎಂದು ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ಕರ್ಕಾಟಕ ರಾಶಿಯವರಿಗೆ ಗುರುವು ಜನ್ಮ ರಾಶಿಯಿಂದ ಏಕಾದಶ ಸ್ಥಾನದಲ್ಲಿ ಇರುವುದರಿಂದ ಅವರಿಗೆ ದೇವರ ಅನುಗ್ರಹ ಸಂಪೂರ್ಣವಾಗಿ ಇರುತ್ತದೆ ಮತ್ತು ಅವರಿಗೆ ಭಾಗ್ಯ, ಸಂಪತ್ತು, ಅಧಿಕಾರ, ಸ್ಥಾನಮಾನಗಳು ಈ ವರ್ಷ ಅವರಿಗೆ ಒಳ್ಳೆಯ ರೀತಿಯಲ್ಲಿ ದೊರೆಯುತ್ತದೆ. ಹಾಗೆ ನೀವು ಅಂದುಕೊಂಡಂತಹ ಮತ್ತು ನೀವು ಮಾಡಬೇಕು ಎನ್ನಿಸಿಕೊಂಡಂತಹ ಕೆಲಸ ಕಾರ್ಯಗಳು ನಿಮಗೆ ಉತ್ತಮ ಫಲದಾಯಕವಾಗಿ ನಿಮಗೆ ದೊರೆಯುತ್ತದೆ. ಹಾಗೆ ನಿಮಗೆ ಹಣಕಾಸಿನಲ್ಲಿ ಒಂದು ಒಳ್ಳೆಯ ರೀತಿಯ ಅಭಿವೃದ್ಧಿಯು ಉಂಟಾಗುವುದು. ನಿಮ್ಮ ಮನೆಯಲ್ಲಿ ಶುಭ ಶೋಭನಾದಿ ಸಮಾರಂಭಗಳು ನಡೆಯುವಂತಹ ಸಂಭವವು ಹೆಚ್ಚಾಗಿದ್ದು ನೀವು ಉತ್ತಮ ಆರೋಗ್ಯ ನಿಮಗೆ ಇರುತ್ತದೆ. ಹಾಗೆ ನೀವು ಮಾಡುವಂತಹ ವ್ಯವಹಾರದಲ್ಲಿ ಉತ್ತಮವಾದ ಲಾಭವು ನಿಮಗೆ ದೊರೆಯುವುದು. ಆದರೆ ಅಷ್ಟಮ ಸ್ಥಾನದಲ್ಲಿ ಶನಿಯು ಇರುವುದರಿಂದ ಮನಸ್ಸಿಗೆ ನಿಮಗೆ ಅಶಾಂತಿ ಮತ್ತು ಒಂದು ಹಣಕಾಸಿನಲ್ಲಿ ನೀವು ಖರ್ಚುಗಳನ್ನು ಹೆಚ್ಚಾಗುವುದು. ಹಾಗೆ ರಾಹುವು ನವಮ ಸ್ಥಾನದಲ್ಲಿ ಇರುವುದರಿಂದ ಧರ್ಮದ ವಿರುದ್ಧವಾದ ಕೆಲಸಗಳಲ್ಲಿ ನಿಮಗೆ ಆಸಕ್ತಿಯು ಹೆಚ್ಚಾಗುವುದು. ಯಥಾಶಕ್ತಿ ನೀವು ವಿಷ್ಣು ದೇವರ ಹಾಗೆ ಸುಬ್ರಹ್ಮಣ್ಯ ದೇವರ ಪ್ರೀತ್ಯರ್ಥವಾಗಿ ಸುಬ್ರಹ್ಮಣ್ಯರ ದೇವರ ಆರಾಧನೆ ಮಾಡಿದ್ದರಲ್ಲಿ ನಿಮಗೆ ಈ ವರ್ಷವು ತುಂಬಾ ಉತ್ತಮವಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.